स्वागत है आपका बी न्यूज नेशन में। मैं हूं आबिद हुसैन शेख। 10 साल पुराने हत्या की गुत्थी को सुलझाया एसपी एचडी आनंद कुमार ने। बीजापुर जिले में एसपी एचडी आनंद कुमार ने जब से कुर्सी संभाली है तब से आपराधिक जगत में डर सा माहौल छा गया है। 10 साल पुराना मामला, युवती लापता का सच, पति ने की थी पत्नी की ही हत्या। घटना बीजापुर शहर निवासी ममदापुर की बेटी प्रियंका की शादी इनके रिश्तेदार रहे हुच्चप्पा पाटिल के साथ 2008 में हुई थी। कुछ मनमुटाव के चलते 2011 को पति के साथ जिंदगी गुजारने से इनकार करते हुए पिता के घर चली आई प्रियंका। इतना सब होने के बाद पोषकों ने समझा बुझाकर बेटी को पति के घर पर छोड़ आए थे, लेकिन हुच्चप्पा को अपनी पत्नी किसी दूसरे के प्यार में पागल होने की सच्चाई पता चलते ही सिनेमा स्टाइल में प्लान बनाकर 2011 को अपने दोस्त सिद्धप्पा के साथ मंदिर दर्शन जाने के बहाने से आंध्र प्रदेश के कोरपुर फॉरेस्ट चेकपोस्ट के पास प्रियंका की गर्दन पर वायर के सहारे मार के घने जंगलों में फेंक आए थे लाश। इस बयान को नशे की हालत में हुच्चप्पा बार में बैठकर सच्चाई उगल रहा था। बातें पुलिस की कानों में पड़ते ही जांच पड़ताल करके देखने पर सच्चाई सामने आई कि प्रियंका के माँ बाप अपनी बेटी के खिलाफ कोई मामला दर्ज नहीं किए थे, क्योंकि आशिक के साथ भाग गई होगी समझकर छोड़ दिया था पोषकों ने। अब सच्चाई बाहर आते ही पुलिस ने कार चालक के साथ हत्या को अंजाम देने वालों की गिरफ्तारी करके इन पर मामला मुद्देबिहार पुलिस थाना में कर लिया है दर्ज। इसकी जानकारी दी आज एक प्रेस मीट के जरिए एसपी एचडी आनंद कुमार ने। ಇದೊಂದು ಈಗ ಮೃತ ಪ್ರಿಯಾಂಕಾ ಪಾಟೀಲ್ನ ಗಂಡ ಏನಿದ್ದಾನೆ ಅವ ಅವರ ತಾಯಿಯ ತಮ್ಮನೇ ಇದ್ದಾನೆ. ಇದು ಒಂದೇ ಕುಟುಂಬ ಆದ್ದರಿಂದ ಆಕೆ ಮತ್ತೊಬ್ಬ ವ್ಯಕ್ತಿ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿರೋದ್ರಿಂದ ಈ ಕುಟುಂಬಕ್ಕೆ ಒಂದು ಮರ್ಯಾದೆ ಹೋಗುತ್ತೆ, ಕಳಂಕ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದೊಂದು ಮರ್ಯಾದಾ ಹತ್ಯಾ ಪ್ರಕರಣವೇ ಆಗಿದೆ ಅಂತ ನನ್ನ ಅನಿಸಿಕೆ. ಇದು 10 ವರ್ಷದ ಹಿಂದೆಯೇ ನಡೆದಿದ್ದರೂ ಸಹ ನಾವು ತನಿಖೆಯ ಮುಖಾಂತರ ಇದನ್ನು ಭೇದಿಸಿದ್ದೇವೆ. ತನಿಖಾ ತಂಡ ಅತ್ಯುತ್ತಮ ಕೆಲಸವನ್ನು ಮಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಾವು ಪ್ರಿಯಕರನನ್ನು ಟ್ರ್ಯಾಕಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವನು ಕೂಡ ಇಲ್ಲಿ ಎಲ್ಲಿನೂ ಅವೈಲಬಲ್ ಇಲ್ಲ. ಅವರ ಊರಿನಲ್ಲಾಗಲಿ ತಂದೆ ತಾಯಿಗಳೆಲ್ಲ ವಿಚಾರ ಮಾಡಿದ್ದೇವೆ. ಅದೇ ವೇಳೆಯಲ್ಲಿ ಆಸ್ಪಾಸ್ನಲ್ಲಿ ಅವನು ಊರನ್ನು ಬಿಟ್ಟಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಅವನಿಗೂ ಕೂಡ ಏನಾದರೂ ತೊಂದರೆ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ. 2008ನೇ ಇಸ್ವಿನಲ್ಲಿ ಈಕೆ ಮತ್ತು ಹುಚ್ಚಪ್ಪಗೌಡ, ಪ್ರಿಯಾಂಕಾ ಪಾಟೀಲ್ ಮತ್ತು ಹುಚ್ಚಪ್ಪಗೌಡ ನಡುವೆ ಮದುವೆ ಆಗಿದೆ. ಅವರು ಮದುವೆ ಆದ ನಂತರನೂ ಕೂಡ ಆಕೆ ಅಕ್ರಮ ಸಂಬಂಧವನ್ನು ಬೇರೆಯವರೊಟ್ಟಿಗೆ ಇಟ್ಕೊಂಡಿದ್ದರಿಂದ ಅದರಿಂದ ಬೇಸತ್ತು ಅವರು ಈ ಅಕ್ರಮ ಸಂಬಂಧದಿಂದಾಗಿ ಕುಟುಂಬಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ, ಮರ್ಯಾದೆ ಹೋಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಡಿಸೈಡ್ ಮಾಡಿ ಈಕೆಗೆ ಏನಾದರೂ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ತದನಂತರ ಈ ಶ್ರೀಶೈಲಕ್ಕೆ ಹೋಗುವಂತಹ ಒಂದು ಪ್ರೋಗ್ರಾಮನ್ನು ಅವರು ಪ್ಲ್ಯಾನ್ ಮಾಡಿನೇ ಮಾಡಿರುವಂಥದ್ದು ಕಂಡು ಬಂದಿದೆ. ಅದು ಮನೆಯಲ್ಲಿ ಪ್ರಿಯಾಂಕಾ ಪಾಟೀಲ ತಂದೆ ತಾಯಿಗಳು ಏನು ತಿಳ್ಕೊಂಡಿದ್ರು, ಈಕೆ ಅವಳ ಪ್ರಿಯತಮ್ಮನ ಜೊತೆಲೆಲ್ಲ ಓಡಿ ಹೋಗಿದ್ದಾಳೆ, ಬೇರೆ ಕಡೆ ಎಲ್ಲ ಜೀವನ ಮಾಡ್ತಿದ್ದಾಳೆ ಅಂತ ಅವ್ರು ತಿಳ್ಕೊಂಡಿದ್ರು. ಅವರೂ ಕೂಡ ಕುಟುಂಬದ ಮರ್ಯಾದೆ ಹೋಗ್ತದೆ, ಅವಳೆಲ್ಲ ಒಂದು ಕಡೆ ಬದುಕೊಂಡಿರಲಿ ಅಂತೇಳಿ ಕೈ ಬಿಟ್ಟಿದ್ರು. ಬಟ್ ಈ ಪ್ರಕರಣ ಗಂಡನಿಂದಲೇ ಮತ್ತು ಗಂಡನ ತಮ್ಮ ಇಂದ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನುವಂಥದ್ದು ಈ ಪ್ರಕರಣದ ನಂತರವೇ ಬೆಳಕಿಗೆ ಬಂದಿದೆ. ಆರೋಪಿತರುಗಳು ಅವರೆಲ್ಲ ಜಮೀನು ಕೆಲಸದವರೇ, ಅವರೆಲ್ಲ ರೈತ ಸಮುದಾಯದವರು, ರೈತರಾಗಿದ್ದಾರೆ. ಅವರು ಜಮೀನಿನಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವರು ಏನು ಯಾವುದೇ ವಿಚಾರ ಹೊರಗೆ ಬರದಂತೆ 10 ವರ್ಷಗಳಿಂದ ಏನು ಸೀಕ್ರೆಟ್ ಆಗಿ ಇಟ್ಟಿದ್ರು, ಅದು ಅವನು ಕೇವಲ ಕುಡಿದ ಅಮಲಿನಲ್ಲಿ ಹೇಳಿದಂಥ ಒಂದೇ ಒಂದು ವರ್ಡ್ ಮುಖಾಂತರ ಇದೊಂದು ಕೊಲೆ ಪ್ರಕರಣ ಹೊರಗೆ ಬಂದಿದೆ. ಅವನು ದೈಹಿಕ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲವು ವೇಳೆ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಪ್ರಸಕ್ತ ಯಾವುದು ಮಾಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ.
ನಾವು ಆ ಪ್ರಕರಣದಲ್ಲಿ ಪ್ರಿಯಾಂಕನನ್ನು ಕೊಲೆ ಮಾಡಿದಂತಹ ಎಲ್ಲ ಆರೋಪಿತರುಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ ಮತ್ತು ಅವರನ್ನು ಈಗಾಗಲೇ ನಾವು ಕಾನೂನಿನ ಸುಪರ್ದಿಗೆ ವಹಿಸಿಕೊಡಲಾಗಿದೆ. ಅವರೆಲ್ಲರೂ ಜೈಲಿನಲ್ಲಿದ್ದಾರೆ. ತನಿಖೆ ಮುಂದುವರೆದಿದೆ. ಅವರಿಗೆ ಪನಿಷ್ಮೆಂಟ್ ಕೂಡ ಆಗುವಂಥ ನಿಟ್ಟಿನಲ್ಲಿ ನಮ್ಮ ತನಿಖೆ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. 3 ಜನ ಅಲ್ಲ, ಒಟ್ಟಾರೆಯಾಗಿ ಈಗ ಇದರಲ್ಲಿ 3 ಜನ ಆರೋಪಿತರುಗಳು ಹುಚ್ಚಪ್ಪಗೌಡ ಪಾಟೀಲ್ ಮತ್ತು ಸಿದ್ದನಗೌಡ ಪಾಟೀಲ್ ಮತ್ತು ಉಮೇಶ್ ಕಮಲಾಪುರ್ ಅನ್ನುವಂತಹ 3 ಜನ ಆರೋಪಿತರುಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಅದರಲ್ಲಿ ಹುಚ್ಚಪ್ಪಗೌಡ ಆ ಮೃತ ಮಹಿಳೆಯ ಗಂಡ, ಅವಳ ತಮ್ಮ ಸಿದ್ದನಗೌಡ ಮತ್ತು ಈ ಉಮೇಶ್ ಕಮಲಾಪುರ್ ಅನ್ನುವಂತಹ ವ್ಯಕ್ತಿ ಅವನು ವಾಹನ ಚಾಲಕ, ಕಾರ್ ಚಾಲಕ ಆಗಿದ್ದ. ಮತ್ತು ಅವರೆಲ್ಲರನ್ನೂ ಕಾರು ಚಾಲಕನನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ, ಅವನನ್ನು ತನಿಖೆಗೊಳಪಡಿಸಿದಾಗ ಅವನು ಒಪ್ಕೊಂಡಿದ್ದಾನೆ. ಇವರೆಲ್ಲರೂ ಕೂಡಿ ಶ್ರೀಶೈಲಕ್ಕೆ ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿದ್ದು ನಿಜ. ಮತ್ತು ಆಂಧ್ರ ಪ್ರದೇಶದ ಆ ನಿರ್ಜನ ಕಾಡು ಪ್ರದೇಶದಲ್ಲಿ ಆಕೆಯನ್ನು ಮರ್ಡರ್ ಮಾಡಿರುವುದಾಗಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಆದರೆ ಈಗ ಬಾಡಿಯ ಯಾವುದೇ ಕುರುಹುಗಳು ನಮಗೆ ಸಿಕ್ಕಿಲ್ಲ, ಅದು ಡಿಸ್ಪೋಸಲ್ ಆಗಿಬಿಟ್ಟಿದೆ. ಆದಾಗ್ಯೂ ಸಹ ನಾವು ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸನ್ನು ಪಡೆದುಕೊಂಡಿರುವಂಥದ್ದು ಮತ್ತು ಆಂಧ್ರ ಪೊಲೀಸರಿಂದ ಏನೇನು ವಿವರಗಳನ್ನು ನಾವೀಗ ಪಡೆದುಕೊಂಡಿದ್ದೇವೆ ಅವುಗಳೆಲ್ಲನೂ ಸಂಗ್ರಹ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಈ ಆರೋಪಿತರುಗಳಿಗೆ ಪನಿಷ್ಮೆಂಟ್ ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ. और खबरों के लिए देखते रहिए बी न्यूज़ नेशन।